ಹಂತದ ಸಚಿವ ಸಂಪುಟ ಆದ್ರೆ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ರಾಜ್ಯಸಭೆ ಎಲೆಕ್ಷನ್ ನಂತರ ಮತ್ತೆ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಅಂತ ರಹೀಂ ಖಾನ್ ಹೇಳಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮೈನಾರಿಟಿ ಲೀಡರ್ ಇಲ್ಲ, 4 ಸಲ ಶಾಸಕನಾಗಿದ್ದೀನಿ, ಮತ್ತೆ ಸಚಿವ ಸ್ಥಾನ ಸಿಗತ್ತೆ, ಆ ನಿರೀಕ್ಷೆ ಇದೆ ನನಗೆ ಅಂತ ರಹೀಂ ಖಾನ್ ಹೇಳಿರೋದು. ಬೆಂಗಳೂರಿನಲ್ಲಿ ತನ್ನ ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ರಹೀಂ ಖಾನ್. ಇದಿಲ್ಲ, ನಾನು ಹಜ್ ಯಾತ್ರೆಯಲ್ಲಿ 1 ವೀಕ್ ಅಲ್ಲಿ ಸೌದಿ ಅರಬ್ಗೆ ಹೋಗಿದ್ದೀನಿ. ನೈಟ್ ಬಂದಿನಿ. ಇವತ್ತು ದಿಲ್ಲಿ ಹೋಗ್ಲತ್ತೀನಿ. ಅಲ್ಲಿ ಹೋಗಿ ಎಲ್ಲ ಸೀನಿಯರ್ ಲೀಡರ್ಗೆ ಭೇಟಿ ಮಾಡಿ ಮತ್ತೆ ಆಮೇಲೆ ತಮಗೆ ಮಾತಾಡ್ತೇನೆ. ಮತ್ತೊಂದು ಬಾರಿ ಅವಕಾಶ ಸಿಗುತ್ತೆ ಅಂತ ಭರವಸೆ ಇದೆ. ಯಾಕೋ ಭರವಸೆ ಮೇಲೆ ಎಲ್ಲ ನಾವು ಮುಂದೆ ಹೋಗ್ಬೇಕು. ವಿ ಟ್ರೈ ವಾಟ್ ಅವರ್ ಬೆಸ್ಟ್. ಕರ್ನಾಟಕ, ಬಾಂಬೆ ಕರ್ನಾಟಕ ಅಪ್ ಟು ಬೀದರ್ ಟು ಬೆಲ್ಗಾಮ್ ತನ ಮೈನಾರಿಟಿ ಅವ್ರು ಯಾರೂ ಇಲ್ಲ ಅಲ್ಲಿ. ಮೈನಾರಿಟಿ ಲೀಡರ್ಸ್ ಮತ್ತು 4 ಸಲ ನಾನು MLA ಆಗಿದ್ದೀನಿ. ಮತ್ತು ಮುಂದೆ ಎಲೆಕ್ಷನ್ ಇದೆ. ಆಫ್ಟರ್ 2 ಇಯರ್ಸ್ ಎಲೆಕ್ಷನ್ ಇದೆ. ಮತ್ತು MP ಎಲೆಕ್ಷನ್ನಲ್ಲಿ ನಾನು ತುಂಬ ಕೆಲಸ ಮಾಡಿ ನಮ್ಮ ಬೀದರ್ನಲ್ಲಿ ನಮ್ಮ ಸಾಗರ್ ಖಂಡ್ರೆ ಅವರಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಓಟ್ಲಿಂದ ನಾವು ಗೆಲ್ಲಿಸಿದೆವು. ಎಲ್ಲ ಮೈನಾರಿಟಿದು ಆಸೆ ನಿರೀಕ್ಷೆ ಏನಿದೆ ಅಂದರು. ಹೈದರಾಬಾದ್ ಕರ್ನಾಟಕ ಏರಿಯಾನಲ್ಲಿ ಮೈನಾರಿಟಿ ಒಬ್ಬರು ಇರಬೇಕು ಅಂತ. ಇಲ್ಲಾಂದರೂ ಮುಂದೆ ಎಲೆಕ್ಷನ್ನಲ್ಲಿ ತುಂಬ ನಿರಾಶೆ ಆಗಿಬಿಡ್ತಾರೆ, ತೊಂದರೆ ಆಗ್ತದೆ ನಮಗೆ. ಏನು ಬಾಯಿಲಿಂದ ನಾವು ಹೋಗಿ ಮುಂದೆ ಆಫ್ಟರ್ 2 ಇಯರ್ಸ್ ಏನಂತ ಕೇಳ್ಬೋದು. ನಾವು ಅವರಿಗೆ ಗ್ಯಾರಂಟಿ ಕೊಟ್ಟು 100% ಮೈನಾರಿಟಿ ಈ ಭಾಗ್ಯ ಹೈದರಾಬಾದ್ ಕರ್ನಾಟಕ ಏರಿಯಾ ಮತ್ತು ಬಾಂಬೆ ಕರ್ನಾಟಕ ಏರಿಯಾ ಇದು ಫುಲ್ ಭಾಗ್ಯ. ಒಬ್ಬ ಮೈನಾರಿಟಿ ಮಿನಿಸ್ಟರ್ ಇರ್ತಾರೆ, ಮೈನಾರಿಟಿ ಸಹಾಯ ಮಾಡ್ತಾರೆ ಅಂತ MP ಎಲೆಕ್ಷನ್ ನಾವು 4-5 ಸೀಟ್ ಆ ಏರಿಯಾದು ಗೆಲ್ಸಿ ಬಂದಿದ್ದೆವು. ಎಸ್ಪೆಷಲಿ ಬೀದರ್ದು ಇದೆಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಆವಾಗ ಈ ಪ್ರಾಮಿಸ್ ಮಾಡಿದ್ರ ಮೇಲೆ ಆ ಏರಿಯಾಗೆ ಭಾಗ್ಯ ಅವಕಾಶ ಮಾಡಬೇಕಾಗ್ತದೆ. ವೀಕ್ ಇದ್ದಿಲ್ಲ. ನಾನು ಕಾಂಗ್ರೆಸ್ಗೆ ಬಂದಾಗಲೇ ಸಚಿವ ಸ್ಥಾನ ಸಿಗೋ ಭರವಸೆ ಇತ್ತು. ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ನಿರೀಕ್ಷೆ ಇದೆ. ಸಚಿವ ಸ್ಥಾನದ ಆಸೆ ಬಿಚ್ಚಿಟ್ಟಿದ್ದಾರೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ. ಮೊದಲ ಹಂತದಲ್ಲಿ ಸಿಗತ್ತಾ ಅಥವಾ ಎರಡನೇ ಹಂತದಲ್ಲಿ ಸಿಗತ್ತಾ ನೋಡಬೇಕು. ಆದರೆ ಸಚಿವ ಸ್ಥಾನ ಅಂತೂ ಸಿಕ್ಕೇ ಸಿಗತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಿವಲಿಂಗೇಗೌಡ. ನಿರೀಕ್ಷೆ ಇದೆಯಾ ಸರ್ ಈ ಬಾರಿ? ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡಬೇಕಲ್ಲ, ಪ್ರಾಧಾನ್ಯತೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ವಿ. ನೋಡ್ತೀವಿ, ಎಲ್ಲರನ್ನೂ ಮಾಡ್ತೀವಿ, ಅವರು ಇವರು ಅಂತಲ್ಲ. ಸರ್, ನೀವು ಕಾಂಗ್ರೆಸ್ ಬರಬೇಕಾದ್ರೆ ನಿಮ್ಗೊಂದು ಭರವಸೆ ಕೂಡ ಕೊಟ್ಟಿದ್ರು ಸರ್? ಕೊಟ್ಟಿದ್ದಾರೆ. ಭರವಸೆನೂ ಒಂದು ಕಡೆ ಎಲ್ಲ ಇರುತ್ತೆ ಸರ್, ಆಗತ್ತೆ ಅಂತ ಭಾವನೆ ತಿಳ್ಕೊಂಡಿದ್ವಿ. ಮೊದಲನೇದ್ರಲ್ಲಾಗುತ್ತೋ ಎರಡನೇದ್ರಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ ಅನ್ನೋದು ನಂಬಿಕೆ ನಿರೀಕ್ಷೆ ಇದೆ. ಅಧಿಕಾರಕ್ಕೆ ಬಂದಾಗ ಸಚಿವ ಸ್ಥಾನ ಕೇಳೋದು ತಪ್ಪಲ್ಲ. ಮಹಿಳೆಯರಿಗೆ ಸರ್ಕಾರದಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕಿ ರೂಪಕಲಾ ಶಶಿಧರ್ ಹೇಳಿಕೆ ನೀಡಿದ್ದಾರೆ. ನನಗೆ ಅವಕಾಶ ನೀಡೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಪಕ್ಷ ಯಾವ ನಿರ್ಧಾರ ತಗೊಂಡ್ರು ನಾವು ಅದಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವಕಾಶ ಕೇಳೋ ಅಂಥದ್ದು ಶಾಸಕರು ತಪ್ಪಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವ್ರದ್ದೇ ಆದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇಡೀ ರಾಜ್ಯಕ್ಕೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ, ಸುವರ್ಣ ಅವಕಾಶ ಅದು. ಮತ್ತು ನಾವು ಸದಸ್ಯರ ಬೇಡಿಕೆಗಳು ಅಥವಾ ಅವರ ಪ್ರಯತ್ನನ ತಪ್ಪು ಅನ್ನಲಿಕ್ಕೆ ಆಗಲ್ಲ ಅದನ್ನೆಲ್ಲ. ಬಟ್ ಸರ್ಕಾರ ಆಲೋಚನೆ ಮಾಡಿ ಅಳೆದು ತೂಗಿ ತುಂಬ ಜವಾಬ್ದಾರಿ ಇರುತ್ತಲ್ಲ, ಅವರು ಸಂದರ್ಭಕ್ಕೆ ಸರಿಯಾಗಿರುವಂಥ ನಿರ್ಧಾರಗಳು ತಗೊತಾರೆ. ನಮ್ಮ ಆದ್ಯತೆ ಹೆಣ್ಮಕ್ಳಿಗೂ ಸ್ವಲ್ಪ ಆದ್ಯತೆ ಜಾಸ್ತಿ ಕೊಡಲಿ. ವೈಯಕ್ತಿಕವಾಗಿ ಏನು ನಿರ್ಧಾರ ತಗೋತಾರೆ ಅಂತ ಪಕ್ಷ ನಿರ್ಧಾರ ತಗೊಳ್ಳೋದಕ್ಕೆ ನಾವು ಗೌರವವನ್ನು ತೋರಿಸ್ತೀವಿ, ಬದ್ಧವಾಗಿರ್ತೀವಿ. ನಾನು ಪಕ್ಷದ ನಿರ್ಧಾರಗಳ ಬಗ್ಗೆ ನಾನು ಯಾವುದೇ ರೀತಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ನನಗೆ ವೈಯಕ್ತಿಕವಾಗಿ ನಮ್ಗೆ ಏನು ಅವಕಾಶ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಹೆಚ್ಚಿನ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೋದೇ ಕಡಿಮೆ. ಅದರಲ್ಲಿ ಬೇರೆಯವ್ರಿಗಿಂತ ಜಾಸ್ತಿ ಪರಿಶ್ರಮ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ತಮ್ಮ ಪ್ರಯತ್ನ, ಜನಗಳ ಮನಸ್ಸು ಗೆಲ್ಲುವಂಥ ವಿಚಾರದಲ್ಲಿ ಅವ್ರದ್ದೇ ಆದದ್ದು ಎಲ್ಲ ಪ್ರಯತ್ನ, ಪರಿಶ್ರಮ, ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಾಗ, ಗುರುತಿಸಿದಾಗ ಖಂಡಿತವಾಗೂ ಹೆಣ್ಮಕ್ಳು, ಇಡೀ ರಾಜ್ಯದ ಹೆಣ್ಮಕ್ಕಳ ಸಮಸ್ಯೆ ಮತ್ತು ಅವರಿಗೆ ಸ್ಪಂದಿಸುವಂಥ ಶಕ್ತಿಯಾಗಿ, ಧ್ವನಿಯಾಗಿ ನಿಂತ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂಥ ನಂಬಿಕೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ಸಹಜವಾಗಿ ಹೊಸ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ನಾಳೆ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ.
ಅದ್ರ ಜೊತೆಗೆ ಎಷ್ಟು ಜನ ಮಂತ್ರಿಯವ್ರು ಮಾಡಬೇಕು, ಯಾರ್ಯಾರಿಗೆ ಮಾಡಬೇಕಂತಕ್ಕಂಥ ಚರ್ಚೆ ಇಲ್ಲಿ ನಡೀತಾ ಇದೆ. ನಾವು ಆಕಾಂಕ್ಷಿಗಳಿರೋದ್ರಿಂದ ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಶ್ವಾಸ ಇದೆಯಾ ಸರ್ ಮುಂದುವರಿಯುವಂಥದ್ದು? ಯಾವಾಗಲೂ ವಿಶ್ವಾಸ ಕಳ್ಕೋಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ಸಹಜವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.